ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ನ್ಯೂಸ್ ಇದು. ಇಡೀ ರೇವಣ್ಣ ಅವರ ಮನೆಯ ಮೂಲೆ ಮೂಲೆಯನ್ನು ಕೂಡ SIT ತಂಡ ಜಾಲಾಡಿದೆ. ಸಂತ್ರಸ್ತೆ ಕೂಡ ಜೊತೆಯಲ್ಲೇ ಇದ್ರು, ಅವ್ರನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡೋಗಿ ಸ್ಥಳವನ್ನ ಮಹಜರು ಮಾಡಲಾಯಿತು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ನ್ಯೂಸ್. ಮನೆಯ ಪ್ರತಿ ಭಾಗದಲ್ಲೂ ಕೂಡ ಸಂತ್ರಸ್ತೆಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಂತ್ರಸ್ತೆಯ ಹೇಳಿಕೆಯನ್ನ ಇಂಚಿಂಚು ದಾಖಲು ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸತತ 1 ಗಂಟೆಯಿಂದ ಅಲ್ಲಿ ಪರಿಶೀಲನೆ ನಡೀತಾ ಇದೆ. ಹಾಗೆಯೇ ಚಿತ್ರೀಕರಣವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ರೇವಣ್ಣ ನಿವಾಸದಲ್ಲಿ SIT ಪರಿಶೀಲನೆ ಮಾಡ್ತಾ ಇದೆ. ಇಡೀ SIT ತಂಡ ಅಲ್ಲಿದೆ. ದೃಶ್ಯಗಳು ಲಭ್ಯವಾಗಿದೆ, ನೋಡ್ತಾ ಇದ್ದೀರಿ. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ನಡೆದಿದೆ. ಈ ಥರದ ಪ್ರಕರಣಗಳಲ್ಲಿ ಪ್ರತಿ ಸಾಕ್ಷ್ಯವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಇದರ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಹೊಳೆನರಸೀಪುರದಲ್ಲಿ ಈಗ SIT ಮಹಜರು ನಡೀತಾ ಇದೆ. ಮತ್ತೊಂದು ಕಡೆ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ HD ರೇವಣ್ಣ ಸಂಜೆ ವಿಚಾರಣೆಗೆ ಹಾಜರಾಗ್ತಾರೆ. ಒಂದು ಕಡೆ ನ್ಯಾಯಾಲಯದ ವಿಚಾರಣೆ, ಮತ್ತೊಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಅವರ ನಿವಾಸಗಳ ಮೇಲೆ ದಾಳಿ ಮತ್ತು ಸ್ಥಳ ಮಹಜರು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಖುಷ್ವಂತ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, 1 ಅವರ್ ಆಯಿತು SIT ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಏನೆಲ್ಲ ಅಪ್ಡೇಟ್ ಇದೆ? ಸಂತ್ರಸ್ತೆ ಬಂದಿದ್ದಾರಾ? ಯಾವ ರೀತಿಯಲ್ಲಿ ಪರಿಶೀಲನೆ, ಸ್ಥಳ ಮಹಜರು ಎಲ್ಲ ಸಾಗಿದೆ? ಶ್ರೀಲಕ್ಷ್ಮಿ, ಈಗಾಗಲೇ ಇದು ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಪ್ರಜ್ವಲ್ ರೇವಣ್ಣ ಮೇಲಿನ ವಿಡಿಯೋ ಪ್ರಕರಣಕ್ಕೆ ಈಗಾಗಲೇ SIT ತಂಡ ಹಾಸನದ ಮಾಜಿ ಸಚಿವ ಹೊಳೆನರಸೀಪುರದ ರೇವಣ್ಣ ಅವರ ಮನೆಗೆ ಭೇಟಿ ನೀಡಿರುವಂಥದ್ದು. ಹೀಗಾಗಿ ಈ ತಂಡಕ್ಕೆ ಏನು ಈಗಾಗಲೇ ಇವರ ಮನೆಗೆ SIT ತಂಡ ಆಗಮಿಸಿರೋದು. ಸಂತ್ರಸ್ತೆ 28ನೇ ತಾರೀಕು ದೂರನ್ನು ನೀಡಿದ್ರು. ಇದರಲ್ಲಿ ಪ್ರಮುಖವಾಗಿ A1 ಆರೋಪಿಯಾಗಿ ರೇವಣ್ಣ ಅವರು ಇದ್ದರು, A2 ಆಗಿ ಪ್ರಜ್ವಲ್ ರೇವಣ್ಣ ಇದ್ದರು. ಹೀಗಾಗಿ ಈ ಸಂತ್ರಸ್ತೆಯೊಂದಿಗೆ ಇವತ್ತು DYSPಗಳ SIT ತಂಡದ DYSP ಆದ ನಾರಾಯಣ್ ಸಿಂಗ್ ಹಾಗೂ ಇನ್ನೊಬ್ಬರು ಮಹಿಳಾ ಅಧಿಕಾರಿಯೊಂದಿಗೆ ಒಟ್ಟು 9 ಜನರ ಟೀಮ್ 3 ವಾಹನಗಳೊಂದಿಗೆ ಈಗ ಮಾಜಿ ಸಚಿವ HD ರೇವಣ್ಣ ಅವರ ಮನೆಗೆ ಆಗಮಿಸಿರುವುದು. ಈಗಾಗಲೇ ಜೊತೆಗೆ ರೇವಣ್ಣ ಅವರ ಮನೆಯ ಇಂಚು ಇವರು ಶೋಧವನ್ನು ನಡೆಸ್ತಾ ಇದ್ದಾರೆ, ಸ್ಥಳ ಮಹಜರನ್ನು ಮಾಡ್ತಿದ್ದಾರೆ, ಜೊತೆಗೆ ವಿಡಿಯೋ ಸಾಕ್ಷೀಕರಣವನ್ನು ಮಾಡ್ತಾ ಇರೋದು. ಇದಕ್ಕೆ ಮುಖ್ಯ ಕಾರಣ ಏನು ಸಂತ್ರಸ್ತೆ ಎಂದು ದೂರು ಕೊಟ್ಟಿದ್ರು. ಆ ದೂರಿನಲ್ಲಿ ಗಮನಿಸ್ಬೋದಾದರೆ, ನಾನು ಅವರ ಮನೆಗೆ ಅಡುಗೆ ಕೆಲಸಕ್ಕೆ ಅಂದರೆ ಮನೆ ಕೆಲಸಕ್ಕಾಗಿ ಅವ್ರ ಮನೆಯಲ್ಲಿದ್ದೆ. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಇತರ ಮನೆಯಲ್ಲಿ ಭಾಗಗಳಲ್ಲಿರಬೇಕಾದ್ರೆ ರೇವಣ್ಣ ಕೂಡ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದರು, ಪ್ರಜ್ವಲ್ ಅವರು ಕೂಡ ಲೈಂಗಿಕ ದೌರ್ಜನ್ಯ ಮಾಡಿದರು ಅನ್ನುವಂಥದ್ದು ಈ ದೂರಿನ ಮುಖ್ಯ ಸಾರಾಂಶ ಆಗಿದೆ. ಹೀಗಾಗಿ ಈ ಕೃತ್ಯ ನಡೆದ ಸ್ಥಳ ಮಾಜಿ ಸಚಿವ HD ರೇವಣ್ಣನವರ ಮನೆ ಆಗಿದ್ದ ಕಾರಣ ಈಗ ಇಡೀ SIT ತಂಡ ಅಲ್ಲಿ ಭೇಟಿ ನೀಡಿರುವಂಥದ್ದು, ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಿರುವಂಥದ್ದು, ಸಾಕ್ಷಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಜೊತೆಗೆ ಮತ್ತೊಂದು ಕಡೆ ಇದೇ SIT ತಂಡ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನವರ ಹಾಸನ ನಿವಾಸ ಏನಿತ್ತು ಅಲ್ಲಿಗೂ ಕೂಡ ಇನ್ನು ಕೆಲವೇ ಕ್ಷಣದಲ್ಲಿ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಇನ್ನೋರ್ವ ಮಹಿಳೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನವರ ನಿವಾಸ ಹಾಸನದ ಮನೆ ಏನಿತ್ತು ಅದರಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದರು, ಅತ್ಯಾಚಾರ ಮಾಡಿದರು ಅನ್ನುವಂಥ ದೂರನ್ನು ನೀಡಿರುವಂಥದ್ದು. ಹಾಗಾಗಿ ನೋಡ್ಬೋದು ಇದೇ ಹಾಸನದ ಸಂಸದರ ನಿವಾಸ ಏನಿದೆ ಈ ನಿವಾಸಕ್ಕೂ ಕೂಡ SIT ಟೀಮ್ ಸಾಕ್ಷೀಕರಣ ಮಾಡಲಿಕ್ಕೆ, ಸಾಕ್ಷ್ಯವನ್ನು ಕಲೆ ಹಾಕಲಿಕ್ಕೆ, ಸ್ಥಳ ಮಹಜರನ್ನು ಮಾಡಲಿಕ್ಕೆ ಈಗ ಸ್ಥಳಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈಗೇನು SIT ಟೀಮ್ ಈ 2 ಸ್ಥಳಗಳಿಗೆ ಭೇಟಿ, ಈಗ ಒಂದು ಕಡೆ ಪ್ರಜ್ವಲ್ ರೇವಣ್ಣನವರ ಮನೆಗೆ ಭೇಟಿ ನೀಡಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಸಾಕ್ಷ್ಯವನ್ನು ಸಂಗ್ರಹಿಸ್ತಾ ಇರುವಂಥದ್ದು, ಇದು ಬಹಳ ಮುಖ್ಯವಾದ ಇಡೀ ಒಂದು ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಆಗಲಿದೆ, ಮುಖ್ಯ ಘಟ್ಟ ಆಗಲಿದೆ. ಹಾಗೆ ಹಾಸನದ MP ಮನೆ ಏನಿದೆ ನೋಡ್ಬೋದು, ಅಲ್ಲೂ ಕೂಡ ಸಾಕ್ಷ್ಯವನ್ನು ಸ್ವೀಕಾರ ಮಾಡಲಿಕ್ಕೆ, ಸಾಕ್ಷ್ಯವನ್ನು ಕಲೆ ಹಾಕಿ. ಓಕೆ, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.